ಸರ್ಕಾರ ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ದಾವಣಗೆರೆಯಲ್ಲಿ ಮಾದಿಗ ಸಮಾಜದ ಮುಖಂಡರು ಶಾಸಕ ಕೆಎಸ್ ಬಸವಂತಪ್ಪ ಅವರಿಗೆ ಗೆರವು ಹಾಕಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಶಾಸಕರಿಗೆ ಗೆರವು ಹಾಕಿ ಒಳ ಮೀಸಲಾತಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದರೂ ಕೂಡ ಸರ್ಕಾರ ನಾನಾ ಕಾರಣ ನೀಡಿ ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿದರು. ಜೊತೆಗೆ ಸರ್ಕಾರದಲ್ಲಿರುವ ಮಾದಿಗ ಸಮುದಾಯಕ್ಕೆ ಸೇರಿದ ಶಾಸಕರು ಮತ್ತು ಸಚಿವರು ಈ ವಿಷಯದ ಬಗ್ಗೆ ಧ್ವನಿ ಎತ್ತದಿರುವುದರಿಂದ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜದ ಮುಖಂಡ ಆಲೂರು ಲಿಂಗರಾಜ್ ಮಾತನಾಡಿ, ಒಳ ಮೀಸಲಾತಿಗಾಗಿ ಮಾದಿಗ ಸಮಾಜ 35 ವರ್ಷಗಳಿಂದ ವಿವಿಧ ರೀತಿಯ ಹೋರಾಟ ನಡೆಸುತ್ತಿದೆ. ಹಲವು ಸರ್ಕಾರಗಳು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿವೆ. ನಮ್ಮ ಶಾಸಕರು ಮತ್ತು ಸಚಿವರು ಸರ್ಕಾರದ ಗಮನವನ್ನು ಸರಿಯಾಗಿ ಸೆಳೆಯದಿರುವುದರಿಂದ ನ್ಯಾಯ ಸಿಗುತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೆ ಅನುಕೂಲವಾಗುತ್ತದೆ ಎಂಬ ನಂಬಿಕೆ ಇತ್ತು. ಆದರೆ ಈಗ ನಮಗೆ ಸರ್ಕಾರದಿಂದ ಮೋಸವಾಗುತ್ತಿದೆ ಎಂದರು. ಸರ್ಕಾರ ಹೊರಡಿಸಿರುವ ನೇಮಕಾತಿ ಆದೇಶವನ್ನು ಹಿಂಪಡೆಯದಿದ್ದರೆ ಮಾರ್ಚ್ 6ರಂದು ದಾವಣಗೆರೆ ಜಿಲ್ಲೆ ಸಂಪೂರ್ಣ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಸಿದರು. ನಂತರ ಶಾಸಕ ಕೆಎಸ್ ಬಸವಂತಪ್ಪ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ಸಿಎಂ ಉತ್ಸಾಹದಿಂದ ಮುಂದಾಗಿದ್ದು, ಆದರೆ ಕೆಲವು ಕಾನೂನು ತೊಡಕುಗಳಿಂದ ವಿಳಂಬವಾಗುತ್ತಿದೆ. ಯಾವುದೇ ಸಮುದಾಯಕ್ಕೂ ಅನ್ಯಾಯವಾಗದಂತೆ ಒಳ ಮೀಸಲಾತಿ ಜಾರಿಗೆ ತರಲಾಗುವುದು. ಒಳ ಮೀಸಲಾತಿ ಜಾರಿಗೆ ಕೆಲವು ವಾಮ ಮಾರ್ಗದಿಂದ ಅಡೆತಡೆಗಳು ಎದುರಾಗುತ್ತಿದ್ದು, ಈ ಗೊಂದಲವನ್ನು ಸಿಎಂ ಶೀಘ್ರದಲ್ಲೇ ಬಗೆಹರಿಸುತ್ತಾರೆ ಎಂದರು. ಕಳೆದ 35 ವರ್ಷಗಳಿಂದ ಮಾದಿಗ ಸಮಾಜದ ಮೀಸಲಾತಿಗಾಗಿ ಅಂದರೆ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂಡು ತಾವೆಲ್ಲ ನೋಡಿದ್ದಾರೆ. ನಮಗೆ ಎಷ್ಟು ಅನ್ಯಾಯ ಆಗಿದೆ ಅಂದರೆ ಈಗ ಈ ಉದಾಹರಣೆಗೆ 54,000 ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಹೇಳಿದೆ. ಅದರ ಅಂಕಿಅಂಶದ ಪ್ರಕಾರ ನಮಗೆ 3,750 ಹುದ್ದೆಗಳು ಸಿಗ್ತಿದ್ವು. ಅದನ್ನು ಹಂಗೆ ಅಂದಾಜು ಮಾಡ್ಕೊಳ್ತಾ ಹೋದ್ರೆ ನಮ್ಗೆ ಎಷ್ಟು ಹುದ್ದೆಗಳಲ್ಲಿ ನಷ್ಟ ಆಗಿದೆ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಿದಾಗ ಲಕ್ಷಾಂತರ ಹುದ್ದೆಗಳು ನಮಗೆ ಸಿಗ್ತಿದ್ವು. ಅವು ವಂಚಿತರಾಗಿದೆ. ಅವೆಲ್ಲ ಹುದ್ದೆಗಳನ್ನು ನಮ್ಮ ಅನ್ಯ ಸಮಾಜದ ನಮ್ಮ ವಿರೋಧಿಗಳು ಅದನ್ನ ಈ ರೀತಿಯ ವಂಚನೆ ಮಾಡಿ ನಮಗೆ ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ. ಇದರ ವಿಚಾರವಾಗಿ ನಮಗೆ ಒಳ ಮೀಸಲಾತಿ ನಮಗೆ ಕೊಟ್ಬಿಡಿ ಅಂತೇಳಿ ನಾವು ಕಳೆದ 35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ಥರದ ಹೋರಾಟಗಳನ್ನು ಮಾಡಿದ್ದೇವೆ. ಈಗ ಫೈನಲ್ ಆಗಿ ರಾಜ್ಯಪಾಲರ ಅಂಕಿತ ಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು, ಎಲ್ಲ ಆಯಿತು. ಇವರು ಅಧಿವೇಶನ ಮತದಲ್ಲಿ ಇಟ್ಟು ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಮೋಸ ಮಾಡ್ಕೊಂಡು ಕೊನೆ ದಿವಸ ಮೊನ್ನೆ ಅದನ್ನ ಒಳ ಮೀಸಲಾತಿ ಇಲ್ಲ, ಹಳೆ ರಾಷ್ಟ್ರ ಪ್ರಕಾರ ನಾವು ಅಧಿಕ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿ ನಮಗೆ ನಮ್ಮ ಮಾದಿಗ ಸಮಾಜದ ಪೆಟ್ಟಿಗೆಗೆ ಮಳೆ ಹೊರೆದಿದ್ದಾರೆ ಅಂತೇಳಿ ಬಯಸ್ತೀನಿ. ಈ ಹಿನ್ನೆಲೆಯಲ್ಲಿ ಏನು ನಮ್ಮ ಶಾಸಕರುಗಳು ಮಂತ್ರಿಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ಸರ್ಕಾರಕ್ಕೆ ಕಿವಿ ಹಿಂಡಿಲ್ಲ ಅಂತಕ್ಕಂಥದ್ದು ನಮ್ಮ ವಿರೋಧವನ್ನು ಮಾಡ್ತೀವಿ. ನಾವು ಹಿಂಡಬೇಕಾಗಿತ್ತು. ಅವರು ಸರ್ಕಾರ ಅವ್ರ ಅಪ್ಪಂದಲ್ಲ. ಯಾಕಂದ್ರೆ ಇಡೀ ಸಮಾಜ, ನಮ್ಮ ಸಮಾಜ ಕಾಂಗ್ರೆಸ್ನ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೇನೋ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸಹಾಯ ಮಾಡಿ ಓಟ್ ಹಾಕೊಂಡು ಬಂದಿದ್ದಾರೆ. ಆದರೆ ಇವರು ನಂಬಿಸಿ ನಮಗೆ ಮೋಸವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ನೋಟಿಫಿಕೇಶನ್ ಹಿಂಪಡೆಯದಿದ್ರೆ, ಈ ನೇಮಕಾತಿಯನ್ನು ತಡೆ ಹಿಡಿದಿದ್ರೆ ನಾವು ಇದೇ ದಾವಣಗೆರೆ 6ನೇ ತಾರೀಕು ದಾವಣಗೆರೆ ಜಿಲ್ಲೆಯನ್ನು ಬೃಹತ್ ಆಗಿರ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಬಂದ್ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತೇವೆ. ಇದು ಸರ್ಕಾರದ ಧೋರಣೆಯನ್ನು ಖಂಡಿಸ್ತೀವಿ. ಸರ್ಕಾರ ಅವಾಗ ಎಚ್ಚೆತ್ತುಕಪ್ಪ ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಸರ್, ತಲತಲಾಂತರದಿಂದ ತನ್ನ ಆರೋಗ್ಯವನ್ನು ಲೆಕ್ಕಿಸಿ ಬೇರೆಯವರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಸಮುದಾಯ ಅದು ಯಾವುದಾರಿದೆ, ಅದು ಮಾದಿಗ ಸಮಾಜ, ಅದು ಪೌರಕಾರ್ಮಿಕ. ಇವತ್ತು ಏನಿರ್ತಕ್ಕಂಥ ಸಮುದಾಯ, ಸತ್ತ ಜಾನುವಾರುಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ಸಮುದಾಯ, ನಮ್ಮ ಸಮುದಾಯದ ಯಾರ ವಿರೋಧಿಗಳ, ಯಾವ ಜನಾಂಗದ ವಿರೋಧಿಗಳಲ್ಲ, ಯಾವುದೇ ಜನಾಂಗದ ವಿರೋಧ ಧ್ವನಿನೂ ಅಲ್ಲ. ಆದರೆ ಕಳೆದ 35 ವರ್ಷಗಳ ಕಾಲ ನಿರಂತರವಾದಂಥ ಮೀಸಲಾತಿ ಹೋರಾಟವನ್ನು ಮಾಡ್ತಕ್ಕಂಥ ನನ್ನ ಮಾದಿಗ ಬಂಧುಗಳು ಇವತ್ತು ಕೂಡ ಅದು ಮುಕ್ತಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಎಲ್ಲಿ ತನಕ ನಿಮ್ಗೆ ರಾಜ್ಯಾಧಿಕಾರ ನಿಮ್ಗೆ ಸಿಕ್ಕಲ್ವೋ ಅಲ್ಲಿ ತನಕ ನಿಮ್ಮ ಜನಾಂಗದ ಉದ್ಧಾರ ಆಗಲ್ಲ ಅಂತಕ್ಕಂಥದ್ದನ್ನು ಇನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಇವತ್ತಿನ ದಿನಮಾನಗಳಲ್ಲಿ ಇವತ್ತೇನು ಸರ್ಕಾರ ತಗೊಳ್ಬೇಕಂತ 56,000 ಹುದ್ದೆಗಳನ್ನು ತಕ್ಷಣ ಅದು ತಡೆ ಹಿಡಿಬೇಕು. ಹಳೆ ರಾಷ್ಟ್ರ ಪದ್ಧತಿಯನ್ನು ರದ್ದು ಮಾಡಬೇಕು. ಒಳ ಮೀಸಲಾತಿ ಮತ್ತು ನ್ಯಾಯಾಲಯ ಕೊಟ್ಟಂತ, ಯಾಕಂತ ಹೇಳಿದರೆ ಇವತ್ತು ಅವ್ರು ಏನು ಮಾಡಿದ್ರು, ತೆಲಂಗಾಣ ಏನು ಮಾಡಿದ್ದಾರೆ, ಆಂಧ್ರ ಏನು ಮಾಡಿದ್ದಾರೆ, ಅವರೆಲ್ಲ ಮಾಡಿರುವ ಇಲ್ಲಿರ್ತಕ್ಕಂಥ ಸಂಸದರು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಏನು ಕಳ್ಳೆಪುರಿ ತಿಂತಾ ಇದ್ದಾರೆ. ಒಂದೇ ಸಮುದಾಯಕ್ಕೆ ಏನು ಬಲಗೈ ಸಮುದಾಯ ಇನ್ನು ಈ ರಾಜ್ಯವಾಗಿ ಅದನ್ನೇ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನಮಗೆ ಬರ್ತಾ ಇದೆ. ಯಾಕಂದರೆ ಮಾದಿಗ ಸಮುದಾಯ ಎಂದಿಗೂ ಕೂಡ ಎಲ್ಲ ಪಕ್ಷದವರನ್ನು ಕೇಳಿರ್ತಕ್ಕಂಥ ಸಮುದಾಯ ಅದು ಯಾವುದಾಗಿದ್ರೆ ಅದು ಮಾದಿಗ ಸಮುದಾಯ. ಮಾದಿಗ ಸಮುದಾಯ ನಿರಂತರವಾದಂಥ ಈ ಒಂದು ಶಾಸನವನ್ನು, ಒಂದು ಮರಣ ಶಾಸನವನ್ನು ಮಾಡತಕ್ಕಂಥ ಸರ್ಕಾರ ತತ್ಕ್ಷಣ
ನಿಲ್ಲಿಸಿ 56,000 ಹುದ್ದೆಗಳನ್ನು ತಡೆ ಹಿಡಿದು ಒಳ ಮೀಸಲಾತಿಯನ್ನು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಏನು ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರು ನೀವೇ ಮಾಡಿದ್ದಾರೆ. ನೀವೇ ಅದಕ್ಕೆ ಉರುಳಾಗ್ತಿರಂತಕ್ಕಂಥದ್ದು. ಯಾಕಂದರೆ ಸದಾಶಿವ ಆಯೋಗ ಉರುಳಾಯಿತು, ಎಲ್ಲದೂ ಉರುಳಾಯಿತು. ಇದು ಕೂಡ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಶಾಸಕರುಗಳಲ್ಲಿ, ಮಾನ್ಯ ಮಂತ್ರಿಗಳಲ್ಲಿ ನಮ್ಮ ಮಾದಿಗ ಸಮುದಾಯದ ಪರವಾಗಿ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಇದು ಉಗ್ರ ಚಳವಳಿ ತಾಳೋದಕ್ಕಿಂತ ಮುಂಚಿತವಾಗಿ ತತ್ಕ್ಷಣ ಇದನ್ನು ತಡೆ ಹಿಡಿದು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ತಿರಂತಕ್ಕಂಥದ್ದನ್ನು ಇಡೀ ಮಾದಿಗ ಸಮುದಾಯ ನಿಮಗೆ ಒಕ್ಕಲಿನಿಂದ ಆಗ್ರಹ ಮಾಡೋದ್ರ ಜೊತೆಗೆ ಮನವಿ ಮಾಡ್ತೇವೆ. ಜೈ ಮಾದಿಗ. ಈಗಾಗಲೇ ನಾವು ಸಹ ಸರ್ಕಾರ ಲೆವೆಲಲ್ಲಿ ಹೋರಾಟ ಮಾಡಿ ಏನು ಪರಿಹಾರ ಕಾಣಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಹಂತಕ್ಕೆ ಬಂದಿದ್ದೇವೆ. ಹೋರಾಟ ಆದರೆ ಒಂದು ಕಡೆಗೆ ಹೋರಾಟದ ಪ್ರತಿಫಲ, ಇನ್ನೊಂದು ಕಡೆಗೆ ಸರ್ಕಾರದ ಆಂತರಿಕ ಒಳಗಡೆಗೆ ಹೋರಾಟ ಮಾಡಿ ಅದನ್ನು ಜಾರಿಗೊಳಿಸಲಿಕ್ಕೆ ನಾವು ಈಗಾಗಲೇ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ, ಅದು ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಹ ಒಳ ಮೀಸಲಾತಿ ಕೊಡೋದ್ರಲ್ಲಿ ಅವರು ಭಾಳ ಆಸಕ್ತರಾಗಿದ್ದಾರೆ. ಆದರೆ ಯಾರೋ ಕೆಲವರಿಂದ ಸ್ವಲ್ಪ ಅಡೆತಡೆ ಮತ್ತು ಕಾನೂನು ತೊಡಗಿನಿಂದ ಒಂದು ಸ್ವಲ್ಪ ವಿಳಂಬ ಆಗಿರೋದ್ರಿಂದ ಈಗ ನಮ್ಮ ರಾಜ್ಯಪಾಲರು ಮುದ್ರೆ ಆಗೈತಿ, ಅದನ್ನು ಅಂಕಿತ ಹಾಕಿದ್ದಾರೆ. ಅಂಕಿತ ಹಾಕಿದ ಮೇಲೆ ಸಹ ಈಗ ಸರ್ಕಾರವೆಲ್ಲ ಗಮನ ಸೆಳೆಯಲಿಕ್ಕೆ ಬೇರೆ ಬೇರೆ ನಮ್ಮ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಕೂಡಲೇ ನೇಮಕಾತಿಯನ್ನು ಮಾಡ್ಕೊಳ್ರಿ ಅಂತಕ್ಕಂಥದ್ದನ್ನು ಹೋರಾಟ ಮಾಡ್ತಕ್ಕಂಥದ್ದು ಆದ್ದರಿಂದ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಾವೆಲ್ಲರೂ ಸಹ ನೇಮಕಾತಿ ಮಾಡ್ತಕ್ಕಂಥ ಏನು 54,000 ಚಿಲ್ಲರೆ ನೇಮಕವನ್ನು ಮಾಡ್ತಕ್ಕಂಥ ಸರ್ಕಾರ ಆದೇಶ ಇದೆ. ಅದ್ರ ಬಗ್ಗೆ ನಾನು ಈಗಾಗಲೇ ಅನೇಕ ಸಾರಿ ನಾವು ನಮ್ಮ ಮುನಿಯಪ್ಪನವರ ನೇತೃತ್ವದಲ್ಲಿ ಮತ್ತು ಆಂಜನೇಯವರು ಮತ್ತು ನಮ್ಮ ಆರ್.ಬಿ. ತಿಮ್ಮಾಪುರ ಅವರು ಮತ್ತು ಅನೇಕ ಮುಖಂಡರು ಸೇರ್ಕೊಂಡ್ಬಿಟ್ಟು ಸರ್ಕಾರದ ಗಮನವನ್ನು ಸರ್ಕಾರದ ಜೊತೆ ಚರ್ಚೆ ಮಾಡಿ ಈ ಒಳ ಮೀಸಲಾತಿಯನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಇಲ್ಲ ಸರ್, ಇಷ್ಟೆಲ್ಲ ಹೋರಾಟ ಮಾಡಿದ್ರು ಸರ್ಕಾರದಿಂದ ಶಾಸಕರಾಗಲಿ ಸಚಿವರಾಗಲಿ ಯಾರು ಧ್ವನಿ ಇರ್ತಾ ಇಲ್ಲ. ಜಾರಿ ಮಾಡೋದಕ್ಕೆ ಯಾಕೆ ಇಷ್ಟು ವಿಳಂಬ? ಯಾಕಂದ್ರೆ ರಾಜ್ಯಪಾಲರ ಅಂಕಿತ ಆಗಿದೆ. ರಾಜ್ಯಪಾಲರು ತಕ್ಷಣವೇ ಹೊತ್ತು ಕಳಿಸಿದ ತಕ್ಷಣ ಅದೇನೋ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದರು. ನಮ್ಮ ಎರಡು ಸಚಿವ ಇದರಲ್ಲಿ ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆದಂಥವನ್ನ ಅಲ್ಲಿಗೆ ಮತ್ತೆ ಅವರು ಏನಾದ್ರಲ್ಲಿ ಸ್ವಲ್ಪ ಕಾನೂನು ತೊಡ್ಕೊಳ್ಳುವಂಥದ್ದೇ ಕ್ಲಾರಿಫಿಕೇಶನ್ ಕೇಳಿದ್ರಿಂದ ಆ ಒಂದು ಕ್ಲಾರಿಫಿಕೇಶನ್ ಸರ್ಕಾರ ಕೊಟ್ಟ ನಂತರ ಈಗ ಅದಕ್ಕೆ ಮತ್ತೆ ರಾಜ್ಯಪಾಲರು ಅದು ಅಂಕಿತ ಹಾಕಿದರು. ಈಗ ಅಂಕಿತ ಹಾಕಿದ ಮೇಲೆ ಮತ್ತೆ ಅಷ್ಟರೊಳಗಡೆ ಈ 54,000 ಚಿಲ್ಲರೆ ಪೋಸ್ಟನ್ನು ಕರೆದ್ರಿಂದ ಈಗ ನಮಗೆ ಸಮುದಾಯ ಯಾವ ಸಮುದಾಯಕ್ಕೂ ಅನ್ಯಾಯ ಒಳ ಮೀಸಲಾತಿ ಮಾಡಿರೋದು ಯಾವ ದೃಷ್ಟಿಯಿಂದ ಅಂದರೆ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದಂಗೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೊಟ್ಟಿದೆ. ಎಲ್ಲ ಸಮುದಾಯದ ಜನಸಂಖ್ಯೆಗೆ ಆಧಾರವಾಗಿ ಅವ್ರಿಗೆ ಮೀಸಲಾತಿ ಕೊಟ್ಟೈತಿ. ಆದರೆ ಅದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ಆದೇಶವನ್ನು ಎಲ್ಲರೂ ಪಾಲನೆ ಮಾಡೋದು ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದರಂತೆ ಇಲ್ಲಿ ಸಹ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಕ್ಕಂಥ ನಮಗೆ ಭರವಸೆ ಐತಿ. ಯಾರೂ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ನಾನು ಸಹ ನಾವು ಸಮಾಜದ ಪರವಾಗಿ ಮತ್ತು ಎಲ್ಲ ಸಮುದಾಯ ಹಿತವನ್ನು ಕಾಪಾಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಸದನದಲ್ಲಿ ಅಂತಕ್ಕಂಥದ್ದು ಸದನ ಆಗಿರ್ಬೋದು. ನಮ್ಮ ಮುನಿಯಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿ ಮನವರಿಕೆ ಮಾಡಿ ಇದಕ್ಕೆ ಕೂಡಲೇ ಪರಿಹಾರ ಕಾಣಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನಾವು ಅದನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ನನ್ನ ಮನವಿ. ಸರ್, ದಲಿತ ಶಾಸಕರೇ ಮತ್ತು ಸಚಿವರಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಎಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಬಟ್ ಈ ಹೋರಾಟ ಮಾಡ್ತಕ್ಕಂಥ ಕೂಡ ಬಿಟ್ಕೊಳ್ಳೋಂಥ ಅವಶ್ಯಕತೆ ಇತ್ತ ಅಂತ ಈಗ ಒಂದಲ್ಲ ಒಂದು ಕಡೆಯಿಂದ ಯಾವುದಾದ್ರೂ ಒಂದು ಕಡೆಯಿಂದ ವಾಮಮಾರ್ಗದಿಂದ ತೊಂದರೆ ಆಗ್ತಾ ಇರ್ತಾವೆ. ಹಂಗೆ ತೊಂದರೆ ಆಗಿದಾವೆ. ಅದನ್ನು ಸರಿಪಡಿಸಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ನಾಯಕರುಗಳಿದ್ದಾರೆ, ಮತ್ತು ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕ ಶಿವಕುಮಾರ್ ಅವರು ಇದ್ದಾರೆ. ಅವರೆಲ್ಲ ಒಂದು ಭೇಟಿ ಮಾಡಿ ಅದನ್ನು ಕೂಡಲೇ ಪರಿಹಾರ ಕಾಣಲಿಕ್ಕೆ ನಾವು ಪ್ರಾಮಾಣಿಕ